ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರು ರಾಜೀವ್ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2020 ವರ್ಷವು ತಮಗೆಲ್ಲರಿಗೂ ಆಯುರಾರೋಗ್ಯ ಸುಖ ಶಾಂತಿ ಸಮೃದ್ಧಿ ಇಷ್ಟಾರ್ಥಗಳನ್ನು ತಂದುಕೊಳ್ಳಲು ಎಂದು ಹಾರೈಕೆ ಮಾಡುತ್ತಾ ಈ ವರ್ಷದ ಮೀನರಾಶಿಯ ಭವಿಷ್ಯ ಹೇಗಿದೆ ಎಂದು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡೋಣ. ಈ ವರ್ಷದಲ್ಲಿ ಈ ಮೀನರಾಶಿಯವರಿಗೆ ಬರುವಂಥ ವಾಕ್ಯವು ವರ್ಷಾರಂಭದಲ್ಲಿ ಭಾರಿ ಸವಾಲುಗಳು, ಮಧ್ಯೆ ಬರಲಿದೆ ಗುರು ಭಗವಾನರ ಕೈ ಹಿಡಿಯುತ್ತಾರೆ. ಮಧ್ಯೆ ಕೈ ಹಿಡಿಯುವರು ಗುರು ಭಗವಾನರು ಎಂಬಂಥ ವಾಕ್ಯ ಬಂದಿದೆ. ಆರಂಭದಲ್ಲಿ ಅನೇಕ ರೀತಿಯ ಸವಾಲು ಸಂಕಷ್ಟಗಳನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ನಿಮಗೆ ಇರಲಿದೆ. ಮಧ್ಯದಲ್ಲಿ ಸ್ವಲ್ಪ ಅಂದರೆ ಜೂನ್ ತಿಂಗಳಲ್ಲಿ ಯಾವಾಗ ಗುರುವಿನ ಪರಿವರ್ತನೆ ಆಗ್ತಿದ್ದಂತೆ ಗುರು ಭಗವಾನರಿಂದ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ಬೋದಾಗಿದೆ. ಸಾಡೆಸಾತಿಯ ಒಂದು ಪರ್ವದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಉಳ್ಳಂಥ ರಾಶಿ ಮೀನರಾಶಿ ಆಗಿರುತ್ತೆ. ನಿಮ್ಮ ಜನ್ಮದಲ್ಲೇ ಶನಿ ಮಹಾರಾಜರು ಇರುವಂಥದ್ದು ಈ ವರ್ಷ ಇರ್ತಾರೆ. ಮುಂದಿನ ವರ್ಷ ಮೇ ತಿಂಗಳ ಅಂತ್ಯದವರೆಗೂ ಅವರಿಗೆ ಜೂನ್ನಲ್ಲಿ ಅಷ್ಟೇ ಅವರ ರಾಶಿ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಈ 2026 ಪೂರ್ತಿ ನೀವು ಸಾಡೆಸಾತಿಯ ಒಂದು ಚಕ್ರದಲ್ಲಿ ಇರ್ತೀರ. ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು, ಜನ್ಮ ಶನಿ ಅಂದರೆ ನಿಮ್ಮ ರಾಶಿಯಲ್ಲೇ ಸ್ಥಿತರಾಗಿರುವಂಥ ಮಹಾರಾಜರ ಒಂದು ಹಲವಾರು ಪರೀಕ್ಷೆಗಳಿಗೆ ನೀವು ಸಾಕ್ಷಿಯಾಗುವಂಥದ್ದಿರುತ್ತೆ. ಜೀವಮಾನದಲ್ಲಿ ಆಗದಂಥ ಹಲವಾರು ಏರುಪೇರಿನ ಘಟನೆಗಳು ಈ ವರ್ಷದಲ್ಲಿ ನಿಮಗೆ ಆಗ್ಬೋದು. ಅದು ತನು ಅಂದರೆ ಆರೋಗ್ಯದ ವಿಚಾರ ಇರ್ಬೋದು, ಮನ ಅಂದರೆ ಮನಸ್ಸಿನ ಮೇಲೆ ಇರ್ಬೋದು, ಧನ ಅಂದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಇರ್ಬೋದು. ಅದೇ ರೀತಿ ಬಾಂಧವ್ಯಗಳು ಅಂದರೆ ಎಲ್ಲ ರಿಲೇಷನ್ಗಳು ಅಂದರೆ ಪತಿ ಪತ್ನಿ ರಿಲೇಷನ್ಶಿಪ್ಪು, ತಂದೆ ಮಕ್ಕಳ ರಿಲೇಷನ್ಶಿಪ್ಪು, ಅಥವಾ ಸೋದರರ ರಿಲೇಷನ್ಶಿಪ್ಪು, ಮಿತ್ರರು, ಸಹೋದ್ಯೋಗಿಗಳು, ಈ ರೀತಿ ಎಲ್ಲ ಕಡೆ ನಿಮ್ಮ ಬಾಂಧವ್ಯಕ್ಕೆ ಈಗ ಧಕ್ಕೆ ಆಗುವಂಥದ್ದು, ಬಾಂಧವ್ಯಕ್ಕೆ ಕೊಡಲಿ ಏಟು ಬೀಳುವಂಥ ಘಟನೆಗಳು ಆಗ್ತವೆ. ಅಥವಾ ನೀವು ಬಹಳಷ್ಟು ಏನೋ ಹೋಪ್ಸ್ ಇಟ್ಕೊಂಡಂಥ ಒಂದು ಕೆಲಸ ಕಾರ್ಯಗಳು ಅದು ಕೊನೆ ಕ್ಷಣದಲ್ಲಿ ನಿಮಗೆ ಕೈ ಕೊಡ್ಬೋದು, ರದ್ದಾಗ್ಬೋದು, ಅಥವಾ ಅದು ನಿಮಗೆ ಕೈಗೆ ದಕ್ಕದೆ ಹೋಗ್ಬೋದು, ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರದೆ ಹೋಗುವಂಥ ವಿಚಾರಗಳು ಈ ವರ್ಷದಲ್ಲಿ ಪದೇ ಪದೇ ಉಂಟಾಗ್ಬೋದು. ಹಾಗಾಗಿ ಈ ವರ್ಷ ಅಷ್ಟೊಂದು ಆಶಾದಾಯಕವಾಗಿ ಇಲ್ಲ. ಅಲ್ಲಿ ಅನೇಕ ರೀತಿಯ ಗ್ರಹಗಳ ವೈಪರೀತ್ಯದ ಜೊತೆಗೆ ನೀವು ರಾಹುವಿನ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮವನ್ನು ವರ್ಷ ಪೂರ್ತಿ ಎದುರಿಸಬೇಕು. ರಾಹು ನಿಮಗೆ ಅಲ್ಲಿ ನಷ್ಟದಲ್ಲಿ ಕೂತಿರ್ತಾನೆ. ನಷ್ಟಭಾವ ಅಂತ ಹೇಳಿದ್ರೆ ಅನೇಕ ರೀತಿಯ ಆಕಸ್ಮಿಕ ನಷ್ಟಗಳು ವರ್ಷ ಪೂರ್ತಿ ಆಗ್ಬೋದು. ಯಾರದೋ ಮಾತು ನಂಬಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅದು ದೊಡ್ಡ ಮೊತ್ತದ ಏನಾದರೂ ಡೀಲ್ ಮಾಡಲಿಕ್ಕೆ ಹೋಗಿ ಅದರಲ್ಲಿ ನೀವು ಮೋಸ ಹೋಗುವಂಥದ್ದು, ಆನ್ಲೈನ್ ಆಫ್ಲೈನ್ ಮುಂತಾದ ವಂಚನೆಗಳಿಗೆ ಹೋಗುವಂಥದ್ದು, ಈ ರೀತಿ ಅನೇಕ ರೀತಿಯ ಆಕಸ್ಮಿಕ ಲಾಭಗಳೆಲ್ಲ ಆಕಸ್ಮಿಕ ನಷ್ಟಗಳು ಆಗಾಗ ಉಂಟಾಗುವಂಥ ಸಾಧ್ಯತೆ ಮೀನರಾಶಿಯವರ ಮೇಲೆ ಬರುತ್ತೆ. ಹಾಗಾಗಿ ನೀವು ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ, ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನ್ಗೆ, ದೊಡ್ಡ ಸಾಲವನ್ನು ಕೊಡುವುದು ಅಥವಾ ಪಡೆಯುವುದು, ಅಥವಾ ಯಾವುದೇ ರೀತಿಯ ಮೂರನೇ ವ್ಯಕ್ತಿಗಳ ಮಾತನ್ನು ನಂಬಿ ನೀವು ದೊಡ್ಡ ಮೊತ್ತದ ಹಣವನ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ ಈ ವರ್ಷ ಪೂರ್ತಿ ಅದು ಇದ್ದೇ ಇರುತ್ತೆ. ಮಧ್ಯ ಗುರುಬಲ ಬರುತ್ತೆ ಅಂತ ಹೇಳಿದ್ದೇನೆ ಹೊರತು ಆ ಗುರುಬಲದಿಂದ ನಿಮ್ಮ ಸಂಪೂರ್ಣ ಶನಿ ಪ್ರಭಾವ ಏನು ನಿವಾರಣೆ ಆಗೋದಿಲ್ಲ, ಅಥವಾ ಇತರ ಗ್ರಹಗಳ ಒಂದು ಅಡ್ಡ ಪರಿಣಾಮ ಅದೇನು ನಿವಾರಣೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ಬೋದು. ಅಂದರೆ ತುಂಬ ಒಂದು ಅತಿರೇಕವಾದ ಅಡ್ಡ ಪರಿಣಾಮದಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ಕಡಿಮೆ ಆಗ್ಬೋದು. 100ಕ್ಕೆ 100 ಕೆಟ್ಟದಾಗಿದ್ರೆ 100ಕ್ಕೆ 40-50 ಭಾಗ ಸ್ವಲ್ಪ ಅದರಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಯಾವಾಗ ಗುರುಬಲ ಬಂದಾಗ. ಅದರ ಹೊರತು ವರ್ಷ ಪೂರ್ತಿ ನಿಮಗೆ ಸ್ವಲ್ಪ ಸವಾಲುಗಳು ಇರ್ತವೆ. ಮಧ್ಯೆ ಕೆಲವೊಮ್ಮೆ ನಿಮಗೆ ಅನಿಷ್ಟವಾದ ಘಟನೆಗಳು ಜರುಗುವಂಥದ್ದು, ಅನಿಷ್ಟವಾದ ಏನಾದರೂ ನಿಮಗೆ ನಷ್ಟ ಕಷ್ಟಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಸಮಯದಲ್ಲಿ ಪ್ರತಿಫಲ ಬರೋದಿಲ್ಲ. ಅಂದರೆ ನೀವು ತುಂಬ ಏನಾದರೂ ಶ್ರಮ ಪಟ್ಟಿರ್ತೀರ, ಕಾಲಕ್ಕೆ ಸಾಧನೆ ಮಾಡಿರ್ತೀರ, ಆದರೆ ಇತರರು ಸ್ವಲ್ಪ ಅಲ್ಪ ಶ್ರಮದಿಂದ ಬೇಗನೆ ಮೇಲೆ ಬರುವಂಥದ್ದು. ನಿಮ್ಮ ಎಷ್ಟು ಶ್ರಮ ಮಾಡಿದರೂ ನಿಮಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸರಿಯಾದ ಸೂಕ್ತ ಸಮಯದಲ್ಲಿ ಸಿಗುವುದಿಲ್ಲ. ಅವಕಾಶಗಳು ನಿರಾಕರಣೆ ಆಗುವಂಥದ್ದು, ಈ ರೀತಿಯೆಲ್ಲ ಇರುತ್ತೆ. ಅದೇ ಪ್ರಯತ್ನದಲ್ಲಿ ಸ್ವಲ್ಪ ತಾಳ್ಮೆ ಖಂಡಿತ ಬೇಕಾಗುತ್ತೆ. ತಾಳ್ಮೆಯನ್ನು ಕಳೆದುಕೊಳ್ಬೋದು. ಸಿಟ್ಟು, ಆತಂಕ ಎಲ್ಲ ಹೆಚ್ಚಳ ಆಗುತ್ತೆ. ಇತರರ ಮೇಲೆ ಅಸಹನೆ, ಇಂಟಾಲರೆನ್ಸ್ ಇವೆಲ್ಲ ಈಗ ಹೆಚ್ಚಳ ಆಗ್ಬೋದು. ಇವೆಲ್ಲ ಶನಿ ಪ್ರಭಾವದ ಲಕ್ಷಣಗಳು. ಜೊತೆಗೆ ನಿಮ್ಮ ಅಹಂಗೆ ಪೆಟ್ಟು ಬೀಳುವಂಥ ಹಲವಾರು ಘಟನೆಗಳು ಜರುಗುತ್ತವೆ. ಅಲ್ಲಲ್ಲಿ ನಿಮಗೆ ಅವಮಾನ ಆಗ್ಬೋದು, ಅಲ್ಲಲ್ಲಿ ನಿಮ್ಮ ಮೇಲೆ ಅಪವಾದ ಬರ್ಬೋದು, ನಿಮ್ಮ ಮೇಲೆ ಆರೋಪಗಳು ಬರ್ಬೋದು. ಇವೆಲ್ಲವನ್ನು ನಿಮಗೆ ಮನಸ್ಸನ್ನು ನೀವು ಪ್ಯೂರಿಫಿಕೇಷನ್ ಮಾಡಿಕೊಳ್ಳುತ್ತಂದರೆ ನಿಮ್ಮನ್ನೇ ನೀವು ಕ್ವಶನ್ ಮಾಡ್ಕೋಬೇಕು. ಇಲ್ಲಿ ಆಗುವಂಥ ಪರಿಸ್ಥಿತಿಗಳಿಗೆ ಅಲ್ಲಿ ನನ್ನ ತಪ್ಪೇನಿದೆ, ನಾನು ಯಾವ ರೀತಿ ಇದನ್ನು ಸುಧಾರಣೆ ಮಾಡ್ಕೊಳ್ಬೇಕು, ನಾನು ಯಾವ ರೀತಿ ತಾಳ್ಮೆ ವಹಿಸಬೇಕು. ಜೊತೆಗೆ ಕೆಲವೊಂದು ವಿಚಾರಗಳನ್ನು ಕೇಳಿಯೂ ಕೇಳದಂತೆ, ನೋಡದಂತೆ ನಾವು ಇರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಹಾಗಾಗಿ ಮೀನರಾಶಿಯವರು ಸ್ವಂತ ಉದ್ಯಮ ಮಾಡೋರಿರಲಿ, ಬೇರೆಯವರ ಕೈ ಕೆಳಗೆ ಉದ್ಯೋಗ ಮಾಡೋರು ಇರಲಿ, ಅದು ಯಾವುದೇ ರೀತಿಯ ಒಂದು ಕೈಗಾರಿಕೆ ನಡೆಸೋರು ಇರಲಿ,
ಅವರೆಲ್ಲರಿಗೂ ಒಂದಲ್ಲ ಒಂದು ರೀತಿಯ ಅನೇಕ ರೀತಿಯ ಇಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಪ್ರಮೇಯ ಬರುತ್ತೆ. ಮಹಿಳೆಯರು ಗೃಹಿಣಿಯರಿಗೆ ಸಹ ಹಾಗೆ ಮೀನರಾಶಿಯವರಿದ್ದರೆ ಅವರ ಮನೆಯಲ್ಲಿ ಪದೇ ಪದೇ ಜಗಳಗಳಾಗುವಂಥದ್ದು, ವಿನಾಕಾರಣ ಸಣ್ಣ ಪುಟ್ಟ ಕಾರಣಗಳಿಗೆ ಮಕ್ಕಳೊಂದಿಗೆ ಹಿರಿಯರೊಂದಿಗೆ ಜಗಳಗಳು ಆಗುವಂಥದ್ದು, ಅಥವಾ ಇತರರು ಯಾವುದೇ ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಇನ್ನಷ್ಟು ಹೆಚ್ಚಳ ಆಗುವಂಥದ್ದು, ಆಸ್ತಿ ವಿವಾದಗಳಲ್ಲಿ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಶುಭ ಸಮಾರಂಭಗಳು ಅಥವಾ ಏನಾದರೂ ಒಂದು ಮನೆಯಲ್ಲಿ ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಅನೇಕ ರೀತಿಯ ವಿಘ್ನಗಳು ಅಡೆತಡೆಗಳು ಬರುವಂಥದ್ದು, ಇಂಥ ಲಕ್ಷಣಗಳು ಗೋಚರ ಆಗ್ಬೋದು. ಹಾಗಾಗಿ ಈ ಮೀನರಾಶಿಯವರು, ಈ ಮಹಿಳೆಯರು ಗೃಹಿಣಿಯರು ಇರಲಿ, ವಿದ್ಯಾರ್ಥಿಗಳು ಯುವಕರು ಇರಲಿ, ಉದ್ಯಮಿಗಳು ವ್ಯಾಪಾರಿಗಳು ಇರಲಿ, ಅಥವಾ ಉದ್ಯೋಗ ಮಾಡುವಂಥ ನೌಕರರು ಜಾಬ್ ಮಾಡುವಂಥವ್ರು ಇರಲಿ, ಎಲ್ಲ ವರ್ಗದವರಿಗೂ ಅವರವರ ವರ್ಗದಲ್ಲಿ ಆಗುವಂತಹ ಒಂದು ಅಸಹನೆ ಮತ್ತು ಅನೇಕ ರೀತಿಯ ಮನಸ್ಸಿಗೆ ಅಸಮಾಧಾನದ ಘಟನೆಗಳು ವರ್ಷಪೂರ್ತಿ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಶನಿ ಪರೀಕ್ಷೆಯ ಪ್ರಧಾನ ಹಂತದಲ್ಲಿರುವಂಥ ರಾಶಿ ಮೀನರಾಶಿ ಆಗಿರೋ ಕಾರಣ 2026 ಅಷ್ಟೇನು ಸ್ಮೂತಾಗಿ ಇರೋದಿಲ್ಲ. ಕೆಲವೊಮ್ಮೆ ಮಧ್ಯೆ ಮಧ್ಯೆ ಉತ್ತಮ ಗ್ರಹಗಳ ಒಂದು ರಿಲೀಫ್ ಸಿಗುತ್ತೆ, ಸಿಗೋದಿಲ್ಲ ಅಂತೇನಿಲ್ಲ. ಆದರೆ ಹೆಚ್ಚಿನ ಅಂಶ ನಿಮಗೆ ಸ್ವಲ್ಪ ಆತಂಕ, ಭಯ, ಚಿಂತೆ, ಒತ್ತಡ, ಅಂದರೆ ಇವೆಲ್ಲ ಸ್ವಲ್ಪ ಸ್ಟ್ರೆಸ್ ಎಲ್ಲ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಮನಸ್ಸನ್ನು ನೀವು ಸ್ವಲ್ಪ ಗಟ್ಟಿಗೊಳ್ಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದರೆ, ಹಾಗಾಗಿ ನೀವು ಧೈರ್ಯವನ್ನು, ನಿಮ್ಮ ಮನಸ್ಥಿತಿಯನ್ನು, ಆತ್ಮಬಲವನ್ನು ಕಾಪಾಡಿಕೊಳ್ಬೇಕು. ಕೊನೆಗೆ ಹೇಳ್ತೀನಿ ನಾನು, ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಇವೆಲ್ಲ ಇರುತ್ತೆ. ಅದನ್ನು ಸಹ ನೀವು ವರ್ಷಪೂರ್ತಿ ಅನುಸರಣೆ ಮಾಡಲೇಬೇಕಾಗುತ್ತೆ ಮೀನರಾಶಿಯವರು. ಇವೆಲ್ಲವೂ ನಿಮಗೆ ವರ್ಷಪೂರ್ತಿ ಬರ್ಬೋದಾದ ಒಂದು ಸಣ್ಣ ಪುಟ್ಟ ಒಂದು ವಿಶ್ಲೇಷಣೆ, ಮುನ್ನೋಟವನ್ನು ಹೇಳಿದ್ದೇನೆ. ಇನ್ನು ಯಾವ್ಯಾವ ತಿಂಗಳಲ್ಲಿ ಯಾವ ರೀತಿ ಗ್ರಹಬಲ ಇರುತ್ತೆ 2026ರಲ್ಲಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡಿದಾಗ, ಆರಂಭದ ಜನವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ ಇರೋದರಲ್ಲಿ. ಆರಂಭದ ತಿಂಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ. ನಂತರ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಸ್ವಲ್ಪ ಅಷ್ಟು ಉತ್ತಮ ಇರೋದಿಲ್ಲ. ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು, ಮನಸ್ಥಿತಿ ಸ್ವಲ್ಪ ಚೆನ್ನಾಗಿ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರ ಆಗ್ಬೋದು, ಆಕಸ್ಮಿಕ ಹಣ ಎಲ್ಲ ಬರ್ಬೋದು. ಜೊತೆಗೆ ಹಣಕಾಸು, ಉದ್ಯೋಗ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಪರಿಹಾರ ಆಗುತ್ತೆ. ಆದರೆ ವೈಯಕ್ತಿಕ ವಿಚಾರ, ಬಾಂಧವ್ಯ, ಆರೋಗ್ಯ ಎಲ್ಲ ಸ್ವಲ್ಪ ಮಿಶ್ರ ಫಲ ಇರುತ್ತೆ ಆರಂಭದಲ್ಲಿ. ಯಾಕಂದರೆ ಬಾಂಧವ್ಯದಲ್ಲಿ ಏನಾದರೂ ಸ್ವಲ್ಪ ಕೊರತೆಗಳು ಬರುವಂಥದ್ದು, ಮಾತಿನ ಜಗಳಗಳು ಬರುವಂಥದ್ದು, ಅಥವಾ ಇತರರು ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ಇತ್ಯಾದಿ ಘಟನೆಗಳು ಜನವರಿಯಲ್ಲಿ ಜರಗಬಹುದು. ಆದರೆ ಹಣಕಾಸು, ಉದ್ಯೋಗ, ವ್ಯಾಪಾರ ಅವೆಲ್ಲ ಏನಿದೆ ಅವೆಲ್ಲವೂ ಚೆನ್ನಾಗಿ ನಡೀತಾಗುತ್ತೆ. ವಿದ್ಯಾರ್ಥಿಗಳಿಗೂ ಪರವಾಗಿಲ್ಲ. ಜನವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಅಥವಾ ಉತ್ತಮವಾಗುವಂಥ ಅವಕಾಶಗಳು ಜಾಸ್ತಿ ಇರ್ತದೆ. ಆದರೆ ಫೆಬ್ರವರಿ ತಿಂಗಳು ಸ್ವಲ್ಪ ನಿಮಗೆ ನಿರಾಶಾದಾಯಕವಾಗಿರ್ಬೋದು. ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರುವಂಥದ್ದು, ಮಾತಿನ ಚಕಮಕಿ, ಬಾಂಧವ್ಯದಲ್ಲಿ ಕೊರತೆ, ಹಣಕಾಸು ನಷ್ಟ ಆಗುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸಹ ಏರುಪೇರು ಸಣ್ಣಪಟ್ಟ ಬರುವಂಥದ್ದು, ಹಿಂದೆ ಮಾಡಿದ ಯಾವುದೇ ರೀತಿಯ ನಿಮ್ಮ ಒಂದು ಪ್ರಯತ್ನಗಳ ಅದರ ರಿಸಲ್ಟ್ಗಳು ನಿಮ್ಮ ವಿರುದ್ಧವಾಗಿ ಬರ್ಬೋದು. ಅಂದರೆ ಹಿಂದೆ ನೀವು ಯಾವುದಕ್ಕೊಂದು ಟ್ರೈ ಮಾಡಿರ್ತೀರ, ಅದರ ರಿಸಲ್ಟಿಗೆ ನೆಗೆಟಿವ್, ಅಂದರೆ ನಿಮಗೆ ನಿಮ್ಮ ವಿರುದ್ಧವಾಗಿ ಫಲಿತಾಂಶ ಬರ್ಬೋದು. ಕೋರ್ಟ್ ಕಚೇರಿ ಅಥವಾ ಸರ್ಕಾರಿ ಕೆಲಸ ಎಲ್ಲ ಇದ್ದರೆ ಅಲ್ಲಿ ನಿಮ್ಮ ವಿರುದ್ಧವಾದ ತೀರ್ಪುಗಳು ಬರುವಂಥದ್ದು, ಇವೆಲ್ಲ ನಿಮ್ಮ ವಿರುದ್ಧವಾದ ಕೆಲಸ ಕಾರ್ಯಗಳು ಆಗ್ಬೋದು. ಆದರೆ ಈ ಫೆಬ್ರವರಿನಲ್ಲಿ ನಿಮಗೆ ಮನೆ, ಭೂಮಿ ವಿಚಾರಕ್ಕೆ ಮಂಗಳನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಬರುವ ಕಾರಣ ಮನೆ, ಭೂಮಿ ಕೊಳ್ಳುವಂಥದ್ದು, ಕೆಲವರಿಗೆ ಯಂತ್ರ, ವಾಹನ ಕೊಳ್ಳುವಂಥದ್ದು, ಇನ್ನು ಯುವಕರು, ಸಾಧಕರು ಅವರೆಲ್ಲಿದ್ದರೆ ಅವರಿಗೆ ಏನಾದರೂ ಪ್ರಶಸ್ತಿ, ಪುರಸ್ಕಾರ ಬರುವಂಥದ್ದು ಮುಂತಾದೆಲ್ಲ ಕೆಲವೊಂದು ತೃಪ್ತಿ ಕೊಡುವಂಥ ಕೆಲವು ಘಟನೆಗಳು ಸಹ ಮಂಗಳನಿಂದ ಜರಗ್ಬೋದು. ಹಾಗಾಗಿ ಇತರ ಗ್ರಹಗಳ ಬೆಂಬಲ ನಿಮಗೆ ಅಲ್ಲಿ ಇರೋದಿಲ್ಲ. 6 ಅಥವಾ 7 ಗ್ರಹಗಳ ವೈರುಧ್ಯ ಇರುತ್ತೆ. ಹಾಗಾಗಿ ಇತರರು ನಿಮ್ಮ ವಿರುದ್ಧ ಅನೇಕ ರೀತಿ ಆರೋಪ ಮಾಡೋದಾಗಲಿ, ಇತರರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ನಿಮ್ಮನ್ನು ಶತ್ರುಗಳು ತೊಂದರೆ ಕೊಡೋದಾಗಲಿ ಘಟನೆಗಳು ಫೆಬ್ರವರಿ ಸಹ ಜರಗಬೋದು. ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗಲೂ ನಿಮಗೆ ಮಿಶ್ರ ಫಲನೇ ಕಾದಿದೆ. ಮಾರ್ಚ್ ತಿಂಗಳಲ್ಲಿ ಸಹ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಬರುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು, ಪ್ರಯಾಣದಲ್ಲಿ ಅಡೆತಡೆ ಬರ್ಬೋದು. ಜೊತೆಗೆ ಯಾವುದಾದ್ರೂ ನಿಮಗೆ ಹಣಕಾಸಿನ ವಿವಾದಗಳು ನಿಮ್ಮ ಸುತ್ತ ಬರುವಂಥದ್ದು, ಕಿರಿಯರ ಜೊತೆಗೆ ಕಲಹ, ಅಂದರೆ ನಿಮಗಿಂತ ಯಾರು ಸಣ್ಣ ವಯಸ್ಸಲ್ಲಿ ಇರ್ತಾರೆ, ಆದರೆ ಜೂನಿಯರ್ ಇರ್ತಾರೆ, ಅವರ ಜೊತೆಗೆ ಕಲಹ ಬರ್ಬೋದು. ಅಂತಹ ಕಿರಿಯರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ನಿಮ್ಮ ವಿರುದ್ಧ ದೂರು ಕೊಡೋದು ಅಥವಾ ಕಂಪ್ಲೇಂಟ್ ಕೊಡೋದಾಗಲಿ, ಅದರಿಂದ ನಿಮಗೆ ಅಷ್ಟು ಮಾನಹಾನಿ, ಧನಹಾನಿ ಆಗುವಂಥದ್ದೆಲ್ಲ ಜರಗ್ಬೋದು. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಸಹ ನಿಮಗೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಏಪ್ರಿಲ್ ತಿಂಗಳು ಬಂದಾಗ ಪರಿಸ್ಥಿತಿ ಸುಧಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗುವಂಥದ್ದು, ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಸ್ವಲ್ಪ ಮುಕ್ತ ಆಗುವಂಥದ್ದು, ಆ ಸಮಯದಲ್ಲಿ ಸರಿಯಾಗಿ ಹಣಕಾಸು ಬರುವಂಥದ್ದು, ಸಾಲವನ್ನು ಪಡೆದರೆ ಆ ಸಾಲವನ್ನು ತಿರುಗಿಸುವ ಅಂದರೆ ಮರಳಿ ಕೊಡುವಂಥ ಒಂದು ಅವಕಾಶ, ಜೊತೆಗೆ ಉದ್ಯೋಗವನ್ನು ಹುಡುಕುವಂಥವರಿಗೆ ಉದ್ಯೋಗದ ಅವಕಾಶ ಸಿಗ್ಬೋದು. ವಿವಾಹದ ಪ್ರಯತ್ನದವರಿಗೆ ವಿವಾಹದ ಸಂಬಂಧ ಕೋರಿಕೆಗಳು ಈಗ ಫಿಕ್ಸ್ ಆಗುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ಯಾರು ವಿವಾಹ ಅಪೇಕ್ಷೆ ಇದ್ದರೆ ಅವರು ಈಗ ಫೆಬ್ರವರಿ, ಮಾರ್ಚಲ್ಲಿ ನಿಮಗೆ ಯಾವುದೂ ಆಗಿಲ್ಲ ಅಂತ ನೀವು ಸುಮ್ಮನೆ ಕೊಡಬೇಡಿ. ನೀವು ಮಾರ್ಚಲ್ಲಿ ಬಳಿಕ ನೀವು ಏಪ್ರಿಲ್ನಲ್ಲಿ ಪ್ರಯತ್ನ ಮಾಡಿ. ಏಪ್ರಿಲ್ನಲ್ಲಿ ಖಂಡಿತವಾಗಿ ಗುರುವಿನ ವಿಶೇಷವಾದ ಅನುಕೂಲ ನಿಮಗಿರುತ್ತೆ. ಯಾಕಂದರೆ ಗುರು ಆಗ ರುಜುವಾಗಿರ್ತಾನೆ, ಜೊತೆಗೆ ಬಲವಿತರವಾಗಿರೋ ಕಾರಣ ಮತ್ತೆ ಇಂಥ ಅವಕಾಶ ಬರೋದಿಲ್ಲ. ಹಾಗಾಗಿ ಅನೇಕ ರೀತಿಯ ಉತ್ತಮ ಅವಕಾಶಗಳು ನಿಮಗೆ ಆ ಒಂದು ಏಪ್ರಿಲ್ನಲ್ಲಿ ಬರ್ಬೋದಾಗಿದೆ. ಏಪ್ರಿಲ್ ತಿಂಗಳನ್ನು ನೀವು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಮೇ ತಿಂಗಳ ವಿಚಾರ ಗಮನಿಸಿದರೆ ಸಾಮಾನ್ಯ ಉತ್ತಮ ಫಲನೇ ಬಂದಿದೆ. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ.
ಬಂಧು ಬಾಂಧವರೊತ್ತಿಗೆ ಬಾಂಧವ ವೃದ್ಧಿ ಆಗುವಂಥದ್ದು, ಶುಕ್ರನ ಅನುಗ್ರಹ ನಿಮಗೆ ಇರುವಂಥದ್ದು. ಅದೇ ರೀತಿ ಇತರ ಗ್ರಹಗಳ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿ ನಿಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಬರಲಿವೆ. ಹಾಗೆ ಏಪ್ರಿಲ್ ಮೇ ತಿಂಗಳನ್ನು ಸ್ವಲ್ಪ ಪಡಿಸಿಕೊಳ್ಳುವಂಥದ್ದು. ಜೂನ್ ತಿಂಗಳ ವಿಚಾರ ಗಮನಿಸಿದಾಗ ಜೂನಲ್ಲಿ ನಿಮಗೆ ಒಂದು ವಿಶೇಷವಾದ ಪರಿವರ್ತನೆ ಆಗಲೇ ಹೇಳಿದೆ. ವರ್ಷಾರಂಭದಲ್ಲಿ ಸವಾಲು ಅಂತ ಕಡಿಮೆ ಆಗ್ತಾ ಬರುತ್ತೆ. ಮಧ್ಯದಲ್ಲಿ ಅಂದರೆ ಜೂನ್ ತಿಂಗಳಿಂದ ಯಾವಾಗ ಗುರುವಿನ ಪರಿವರ್ತನೆ ಆಗುತ್ತೆ ಆವಾಗ ಕೈ ಹಿಡಿಯುವ ಗುರು ಭಗವಾನರು ಈಗ ಜೂನ್ ತಿಂಗಳಿಂದ ಅವರು ಕೈ ಹಿಡಿತಾರೆ. ಜೂನ್ ತಿಂಗಳಿಂದ ವರ್ಷ ಪೂರ್ತಿ ಮತ್ತು ನಿಮಗೆ ಗುರುಬಲ ಇರುವಂಥದ್ದಿರುತ್ತೆ. ಮಧ್ಯೆ ಅತಿರೇಕ ಚಲನೆ ವಕ್ರ ಚಲನೆ ಇರುತ್ತೆ. ಆದರೆ ಆ ಅತಿರೇಕ ಚಲನೆ ವಕ್ರ ಚಲನೆಯಿಂದ ಹೆಚ್ಚೇನು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಆಗೋದಿಲ್ಲ, ತುಂಬ ನೆಗೆಟಿವ್ ಆಗೋದಿಲ್ಲ, ಸಣ್ಣ ಪುಟ್ಟ ಏರ್ಪೇರುಗಳಾಗ್ಬೋದು. ಆದರೆ ಸಾಮಾನ್ಯವಾಗಿ ನಿಮಗೆ ಜೂನ್ನಿಂದಲೇ ಅಲ್ಲಿ ಗುರುಬಲ ಆರಂಭ ಆಗುತ್ತೆ. ಹಾಗಾಗಿ ಜೂನ್ನಿಂದ ನಿಮ್ಮ ವಿಶೇಷವಾದ ಶುಭ ಫಲಿತಾಂಶಗಳಾಗ್ತವೆ. ಇಷ್ಟು ಕಾಲ ಈ ಜನವರಿಯಿಂದ ನಿಮಗೆ ಮೇವರೆಗೆ ಆದಂತಹ ಏನೋ ಸ್ವಲ್ಪ ಅನೇಕ ರೀತಿಯ ಏರುಪೇರುಗಳು, ಅಸಮಾಧಾನದ ಘಟನೆಗಳು ಎಲ್ಲ ಸ್ವಲ್ಪ ಈ ಜೂನ್ನಿಂದ ಕಡಿಮೆ ಆಗ್ತಾ ಬರುತ್ತೆ. ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸುಧಾರಣೆ ಆಗುತ್ತೆ. ಹಿಂದೆ ಬೇರೆ ಬೇರೆ ರೀತಿಯ ಔಷಧೋಪಚಾರ ಮಾಡಿದರೂ ವಾಸಿಯಾಗದಂಥ ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಈಗ ಜೂನಲ್ಲಿ ತಾತ್ಕಾಲಿಕವಾಗಿ ಆದರೂ ಸಹ ಅದು ಉತ್ತಮ ಉಪಶಮನ ಆಗುತ್ತೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಅವರ ಒಂದು ಅಪೇಕ್ಷೆ ಪಟ್ಟಂಥ ಸ್ಥಾನಮಾನಗಳು ಸೀಟುಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಉತ್ತಮವಾದ ಅವಕಾಶಗಳು ಸಿಗುವಂಥದ್ದು, ಇನ್ನು ಯಾತ್ರಾ ಸ್ಥಳಗಳ ಸಂದರ್ಶನ, ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮುಂತಾದವು ಈ ಜೂನ್ ತಿಂಗಳಿಂದ ಆರಂಭಿಸಿ ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕೊಡ್ತವೆ. ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಹಿಂದೆ ನಿಮಗೆ ನಾನಾ ಸಂಕಷ್ಟಗಳಿಂದ, ಪರೀಕ್ಷೆಗಳಿಂದ, ನಷ್ಟಗಳಿಂದ ಬೆಂದಂತಹ ಈ ಮೀನರಾಶಿಗೆ ಗುರು ಭಗವಾನರು ಜೂನ್ ತಿಂಗಳಿಂದ ಉತ್ತಮವಾದ ಫಲವನ್ನು ಕೊಡಲಿದ್ದಾರೆ. ಹಾಗೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವ್ಯಾಪಾರ, ಉದ್ಯಮ, ಹಣಕಾಸು, ಆರೋಗ್ಯ ಎಲ್ಲ ಚೆನ್ನಾಗಿ ಇರುವಂಥ ತಿಂಗಳು ಜೂನು. ಆ ಬಳಿಕ ಜುಲೈ ತಿಂಗಳಲ್ಲೂ ಅಷ್ಟೇ ಇದು ಗುರುಬಲ ಮುಂದುವರಿಯುತ್ತೆ. ಗುರುಬಲ ನಿಮಗೆ ಅಲ್ಲಿ ಮತ್ತು ಈ ಜುಲೈ ತಿಂಗಳಿರುವಂಥದ್ದು. ಹಾಗಾಗಿ ಆರೋಗ್ಯ ರಕ್ಷಣೆ, ಹಣಕಾಸಿನ ವಿಚಾರ ಎಲ್ಲವೂ ಉತ್ತಮ ಇರುತ್ತೆ. ಬಾಂಧವ್ಯ ವೃದ್ಧಿ ಆಗುತ್ತೆ. ಇನ್ನು ಕೆಲವರಿಗೆ ಮದುವೆ ಮುಂಜಿ ಫಿಕ್ಸ್ ಆಗುವಂಥದ್ದು, ಯಾರಿಗೆ ಸಂತಾನ ಅಪೇಕ್ಷೆ ಉಳ್ಳಂಥವರಿಗೆ ಸಂತಾನದ ಒಂದು ಶಕುನಗಳು ಕಾಣಿಸಿಕೊಳ್ಳುವಂಥದ್ದು, ಜೊತೆಗೆ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋರಿಗೆ ಅಂಥ ಅವಕಾಶಗಳು ಸಿಗುವಂಥದ್ದು, ಸಾಲ ಪಡೆದು ಏನಾದ್ರು ಯೋಜನೆ ಉದ್ಯಮ ಮಾಡಬೇಕು ಅನ್ನೋರಿಗೆ ಅದು ಕ್ಷಿಪ್ರವಾಗಿ ನಿಮ್ಮ ಯೋಜನೆಗಳು ಅಪ್ರೂವ್ ಆಗುವಂಥದ್ದು, ಲೈಸೆನ್ಸ್ಗಳು ಪರ್ಮಿಷನ್ಗಳು ಬೇಗನೆ ಸಿಗುವಂಥದ್ದು, ವಿದೇಶಕ್ಕೆ ಹೋಗಬೇಕು, ವಿದೇಶದ ಉದ್ಯೋಗ ಅಥವಾ ವಿದ್ಯಾಭ್ಯಾಸ ಮಾಡೋರ್ಗೆ ಅವರಿಗೂ ಆಕಸ್ಮಿಕ ಅವಕಾಶಗಳು ಈ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಗುರುವಿನ ಅನುಗ್ರಹ ಒಂದು ಬೊಮ್ಮೆ ಬಂದರೆ ಹಾಗಾಗಿ ಅನೇಕ ರೀತಿಯ ನಿಮಗೆ ಆನೆ ಬಲ ಬಂದಂತೆ ಅಂತ ಹೇಳ್ತಾರೆ. ಗುರುಬಲ ಬಂದರೆ ಹಾಗೆ ಅನೇಕ ರೀತಿಯ ನಿಮ್ಮ ಹಿಂಜರಿಕೆಗಳು, ಹಿನ್ನಡೆಗಳು ಈಗ ಮುನ್ನಡೆ ಆಗಿ ನಿಮಗೆ ಅನೇಕ ರೀತಿಯ ಶುಭ ಫಲಿತಾಂಶಗಳನ್ನು ಜುಲೈನಲ್ಲೂ ಆಗಸ್ಟ್ನಲ್ಲೂ ಸಹ ಕೊಡ್ತಾ ಇರ್ತವೆ. ಸೆಪ್ಟೆಂಬರ್ ತಿಂಗಳ ವಿಚಾರ ಬಂದಾಗ ಅಲ್ಲಿ ಗುರು ಶುಕ್ರರ ಅನುಗ್ರಹ ಇದ್ದೇ ಇರುತ್ತೆ. ಆದರೆ ಅಲ್ಲಿ ಇತರ ಗ್ರಹಗಳ ವೈರುಧ್ಯ ಇರುವ ಕಾರಣ ಕೆಲವೊಮ್ಮೆ ನಿಮಗೆ ಶತ್ರು ಪೀಡೆ, ಮಾಜಿನ ಚಕಮಕಿ, ಕಲಹಗಳು ಆಗುವಂಥದ್ದು, ಸಹೋದರರ ಮಧ್ಯೆ, ತಂದೆ ತಾಯಿ ಮಧ್ಯೆ, ಬಾಂಧವರ ಮಧ್ಯೆ ಅಥವಾ ಗುರುಗಳ ಮಧ್ಯೆ, ಇಲ್ಲವೇ ನಿಮ್ಮ ಸಹೋದ್ಯೋಗಿ ಕಲೀಗ್ಸ್ಗಳ ಮಧ್ಯೆ ನಾನಾ ರೀತಿಯ ಕಲಹವಾಗುವುದಾಗುತ್ತೆ. ಇತರರು ನಿಮ್ಮ ವಿರುದ್ಧ ದೂರನ್ನು ಕೊಡೋದಾಗಲಿ. ಸೆಪ್ಟೆಂಬರ್ ತಿಂಗಳೇನಾದರೂ ಕೋರ್ಟ್ ಕಚೇರಿ ವಿವಾದಗಳು ಏರ್ಪಡುವಂಥದ್ದು, ನಿಮ್ಮ ಮೇಲೆ ಏನಾದರೂ ಕೇಸುಗಳು ಕಂಪ್ಲೇಂಟ್ಗಳು ಬರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಇಂಥ ಕೆಲಸಗಳಲ್ಲಿ ಸಿಲುಕಿಕೊಳ್ಳದಂತೆ ಮುನ್ನೆಚ್ಚರಿಕೆಯನ್ನು ಖಂಡಿತ ಗಮನಿಸಬೇಕು. ಇವೆಲ್ಲವೂ ನಿಮ್ಮನ್ನು ಗಮನಿಸಿಕೊಂಡ್ರೆ ನಿಮಗೆ ಹೆಚ್ಚಿನ ಆತಂಕ ಪಡೋದಿಲ್ಲ ಮೀನರಾಶಿಯವರು. ಆ ಬಳಿಕ ಅಕ್ಟೋಬರ್ ತಿಂಗಳಲ್ಲಿ ಸಾಮಾನ್ಯ ಫಲ ಹೆಚ್ಚೇನು ಬದಲಾವಣೆಗಳಿರೋದಿಲ್ಲ. ಎಲ್ಲವೂ ಸೆಪ್ಟೆಂಬರ್ನಲ್ಲಿ ಯಾವ ರೀತಿ ಎಲ್ಲ ಉತ್ತಮಗಳು ಫಲಗಳಾಗ್ತವೆ ಅದು ಅಕ್ಟೋಬರ್ನಲ್ಲಿ ಅದೇ ಮುಂದುವರಿಯುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಯಾವ ರೀತಿಯ ನಿಮ್ಮ ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಜೊತೆಗೆ ಹಿಂದೆ ನೀವು ಏನೇನು ಪ್ರಯತ್ನ ಪಟ್ಟಂತಹ ಪ್ರಯತ್ನಗಳು ಅಕ್ಟೋಬರ್ ತಿಂಗಳಲ್ಲಿ ಫಲ ಕೊಡ್ಬೋದು. ವಿವಾಹ ವಿಚಾರ ಇರ್ಬೋದು, ಸಂತಾನ ವಿಚಾರ ಇರ್ಬೋದು, ಅಥವಾ ಆರೋಗ್ಯದ ವಿಚಾರ ಎಲ್ಲವೂ ಈಗ ಸ್ಟೇಬಿಲಿಟಿ ಅಂದರೆ ಎಲ್ಲವೂ ಸ್ಥಿರವಾಗಿ ಸುಸ್ಥಿರವಾಗಿ ಇರುವಂತಹ ಘಟನೆಗಳು ಈ ಆಗಸ್ಟ್ನಿಂದ ಅಕ್ಟೋಬರ್ನಲ್ಲಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಜೂನ್, ಜುಲೈ, ಆಗಸ್ಟ್, ಅಕ್ಟೋಬರ್ನಲ್ಲಿ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ನವಂಬರ್ನಲ್ಲಿ ಗುರುವಿನ ಒಂದು ತಾತ್ಕಾಲಿಕ ಒಂದು ರಾಶಿ ಪರಿವರ್ತನೆ ಆಗಲಿದೆ, ಅತಿರೇಕ ಚಲನೆ ಅಂತ ಹೇಳ್ತಾರೆ. ಹಾಗಾಗಿ ಮುಂದಿನ ರಾಶಿಗೆ ಗುರು ಪರಿವರ್ತನೆ ಕಾಡೋದು ಇದ್ದಂತಹ ಗುರುಬಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅಂದರೆ ಇಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ಕೆಲವು ವಿಚಾರಗಳು ಈ ನವಂಬರ್ನಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನತೆ ಆಗ್ಬೋದು. ನವಂಬರ್ನಲ್ಲಿ ಕೆಲವೊಂದು ವಿಚಾರ ಹಿನ್ನಡೆ ಆಗ್ಬೋದು. ಅಥವಾ ನವಂಬರ್ ತಿಂಗಳಲ್ಲಿ ನಿಮ್ಮ ವಿರುದ್ಧ ಏನಾದರೂ ಸಂಚುಗಳು ಬರುವುದು, ಮಾಡುವ ಪ್ರಯತ್ನದಲ್ಲಿ ಏನಾದರೂ ಶತ್ರು ಪೀಡೆ ಅಥವಾ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟಗಳು ವ್ಯಕ್ತ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ನಮ್ಮಲ್ಲಿ ತನುಮನ ಧನದ ಎಚ್ಚರಿಕೆ ಬೇಕಾಗುತ್ತೆ. ಡಿಸೆಂಬರ್ನಲ್ಲೂ ಅದೇ ರೀತಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಬರ್ಬೋದು. ಹಣಕಾಸು, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಬಾಂಧವ್ಯ ಮತ್ತು ಗುಪ್ತ ಶತ್ರುಗಳ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿಯ ಈ ಮೋಸದ ಅಥವಾ ವಂಚನೆಯ ಜಾಲಗಳಿಂದ ನಿಮಗೆ ಕೆಲವರು ತಪ್ಪು ಮಾಹಿತಿಯನ್ನು ಕೊಡ್ಬೋದು, ಅಂಥವ್ರ ಬಗ್ಗೆ ಎಚ್ಚರಿಕೆ ಬೇಕು. ಅಪರಿಚಿತರಲ್ಲಿ ಹೂಡಿಕೆ ಮಾಡಿದಾಗಲೇ, ಅಪರಿಚಿತರಲ್ಲಿ ಏನಾದರೂ ಒಪ್ಪಂದ ಮಾಡಿದಾಗಲೇ ಈಗ ಈ ಡಿಸೆಂಬರಲ್ಲಿ ಮಾಡಕೂಡದಾಗಿದೆ. ಹಾಗಾಗಿ ಈ ಸಾಮಾನ್ಯವಾಗಿ ಮೀನರಾಶಿಯವರ ಜನವರಿಯಿಂದ ಡಿಸೆಂಬರ್ವರೆಗೆ ಸಂಕ್ಷಿಪ್ತವಾದ ಒಂದು ಮುನ್ನೋಟವನ್ನು ಹೇಳಿದ್ದೇನೆ. ಯಾವ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು, ಯಾವ ತಿಂಗಳಲ್ಲಿ ಹಣಕಾಸು ಎಚ್ಚರಿಕೆ ಬೇಕು, ಜೊತೆಗೆ ಯಾವ ರೀತಿಯ ಒಂದು ನಾವು ವಂಚಕರು ಅಥವಾ ಶತ್ರುಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕನ್ನು ಆಯಾ ತಿಂಗಳುಗಳ ಅನ್ನುವಾಗಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ. ಹೀಗೆ ಗಮನಿಸಿದಾಗ ಮೀನರಾಶಿಯವರಿಗೆ ಸಾಡೆ ಸಾತಿಯ ಒಂದು ಪರ್ವದಲ್ಲಿ ಇದ್ದರೂ
ಮಧ್ಯೆ ನಿಮಗೆ ಚೇತರಿಕೆ ಕೊಡುವಷ್ಟು 4-6 ತಿಂಗಳಿರ್ಬೋದು. ಆರಂಭದಲ್ಲಿ ನಿಮಗೆ ಸ್ವಲ್ಪ ಗುರು ಬಲ ಇಲ್ಲದೇ ಇದ್ದರೂ ನಂತರ ಜೂನಿಂದ ನಿಮಗೆ ಗುರುವಿನ ವಿಶೇಷವಾದ ಅನುಕೂಲ ಬರುವಂಥ ಒಂದು ಸುವರ್ಣಾವಕಾಶ ಸಿಗಲಿದೆ. ಆ ಅವಕಾಶವನ್ನು ಬಳಸಿಕೊಳ್ಳುವಂಥದ್ದು. ಜೊತೆಗೆ ಎಲ್ಲರೂ ಈ ಮೀನರಾಶಿಯವರು ಏನಂದರೆ, ನೀವು ನಿಮ್ಮ ಮೇಲೆ ಅನೇಕ ರೀತಿಯ ಅಪವಾದಗಳು, ಆರೋಪಗಳು ಬರುತ್ತೇನೆ ಅಂತ ಹೇಳಿದ್ದೇನೆ ಆಗಲೇ. ಅದು ಯಾರಿಂದಲೂ ಬರ್ಬೋದು, ನಿಮ್ಮ ಆಪ್ತರಿಂದಲೂ ಬರ್ಬೋದು, ಸಂಬಂಧಿಗಳಿಂದಲೂ ಬರ್ಬೋದು, ಮಿತ್ರರಿಂದ ಬರ್ಬೋದು, ಅಥವಾ ಮನೆ ಮಂದಿಯಿಂದಲೂ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ನಾವು ಕೇಳ್ತೇವೆ, ತಂದೆಯ ಮೇಲೆ ಏನಾದರೂ ಕೇಸ್ ದಾಖಲು ಮಾಡಿದಂಥ ಮಕ್ಕಳು, ಅಥವಾ ಮಕ್ಕಳ ಮೇಲೆ ಕೇಸ್ ದಾಡಿದಂಥ ಪಾಲಕರು ಇತ್ಯಾದಿ ಘಟನೆಗಳು ಇಂತಹ ಒಂದು ಸನ್ನಿವೇಶದಲ್ಲಿ ಜರುಗುತ್ತೆ. ಹಾಗಾಗಿ ಅಂತಹ ಒಂದು ಯಾವುದೇ ರೀತಿಯ ಬಾಂಧವ್ಯವನ್ನು ಹುಳಿ ಹಿಂಡುವಂಥದ್ದಾಗಲಿ, ಬಾಂಧವ್ಯಕ್ಕೆ ಕೊರತೆ ಬರುವಂಥದ್ದು ಏನಾದರೂ ನಕಾರಾತ್ಮಕ ವಿಚಾರಗಳನ್ನು ಇವಾಗ ಹೋಗಬೇಡಿ. ಯಾಕಂದರೆ ಈ ಸಾಡೆಸಾತಿಯ ಒಂದು ನಿಮ್ಮ ಜನ್ಮದಲ್ಲಿ ಶನಿ ಇದ್ದಾಗ ನಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಪ್ರಭಾವ, ನಕಾರಾತ್ಮಕವಾದ ಕಾರ್ಯಚಟುವಟಿಕೆ, ಇನ್ನೊಬ್ಬರ ಮೇಲೆ ನಿಮಗೆ ಅಸಹನೆ ಇವೆಲ್ಲ ನಿರ್ಮಾಣ ಆಗುತ್ತೆ. ಹಾಗೆ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆಗಳು ಮಧ್ಯೆ ಈ ವರ್ಷದಲ್ಲಿ ಆಗ್ಬೋದು. ಅವೆಲ್ಲವನ್ನು ನೀವು ಸಹಿಸಿಕೊಂಡು ಸ್ವಲ್ಪ ನಿಮ್ಮ ಕಾರ್ಯಕ್ಷೇತ್ರನ ಮತ್ತು ಮನಃಶುದ್ಧಿಯನ್ನು ಮಾಡಬೇಕು, ಧೈರ್ಯವನ್ನು ತಂದುಕೋಬೇಕು. ಧರ್ಮಬುದ್ಧಿ ದಾನ ಬುದ್ಧಿ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ, ನಿಮಗೆ ಅಲ್ಲಿ ವಿಶೇಷವಾಗಿ ಆರಂಭದಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲದ ಕೊರತೆ ಇರೋ ಕಾರಣ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸುವಂಥದ್ದು ವರ್ಷ ಪೂರ್ತಿ. ಅದರ ಸಂಖ್ಯೆ 2 ಬಳಸುವಂಥದ್ದು. ಜೂನ್ ತಿಂಗಳ ಬಳಿಕ ಯೆಲ್ಲೋ ಅಥವಾ ಹಳದಿ ಬಣ್ಣ ಜೊತೆ ಸಂಖ್ಯೆ 3, ಯಾಕಂದರೆ ಗುರುವಿನ ಸಂಕೇತ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ಜೂನ್ ತಿಂಗಳಿಂದ ನೀವು ಬಳಸುವಂಥದ್ದು, ಸಂಖ್ಯೆ 3 ಬಳಸುವಂಥದ್ದು. ಇನ್ನು ಮಿಶ್ರ ಬಣ್ಣ ನಿಮಗೆ ಕೇತುವಿನ ಬೆಂಬಲ ವರ್ಷ ಪೂರ್ತಿ ಇರುವಂಥದ್ದಾಗಿದೆ. ಆ ಕೇತುವಿನ ಬೆಂಬಲದ ಕಾರಣ ವರ್ಷ ಪೂರ್ತಿಯಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಮಿಕ್ಸ್ ಅಥವಾ ಅಂದರೆ 2 ಅಥವಾ ಹೆಚ್ಚು ಬಣ್ಣ ಒಟ್ಟು ಜೊತೆಗಿದ್ರೆ ಅದಕ್ಕೆ ಮಿಕ್ಸ್ ಅಂತ ಹೇಳ್ತಾರೆ. ಮಿಶ್ರವಾದ ಬಣ್ಣವನ್ನು ಬಳಸುವಂಥದ್ದು, ಸಂಖ್ಯೆ 7 ನೀವು ವರ್ಷ ಪೂರ್ತಿ ಬಳಸುವಂಥದ್ದು. ಇವೆಲ್ಲವನ್ನು ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ನಿಮಗಿರ್ತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ಗೊತ್ತಿರುವಂತೆ ನಿಮ್ಮ ಕುಲದೇವತೆ ಇಷ್ಟ ದೇವರನ್ನ ಭಕ್ತಿ ಮಾಡೋದ್ರ ಜೊತೆಗೆ ಅಲ್ಲಿ ಆಂಜನೇಯ ಸ್ವಾಮಿ ಭಕ್ತಿ, ಹನುಮಾನ್ ಚಾಲಿಸ, ಹನುಮಾನ್ ದೇವರುಗಳ ಸಂದರ್ಶನ, ಆಂಜನೇಯನ ದೇವಸ್ಥಾನಕ್ಕೆ ಏನಾದರೂ ನೀವು ಅಭಿಷೇಕಗಳನ್ನು ಅಥವಾ ದೀಪದ ಆರಾಧನೆ, ಎಳ್ಳೆಣ್ಣೆ ಸಮರ್ಪಣೆ ಮಾಡುವಂಥದ್ದು. ಶನಿವಾರ ಅರಳಿ ಮರದ ಪ್ರದಕ್ಷಿಣೆ ಅಂದರೆ ಪ್ರಾತಃ ಕಾಲದಲ್ಲಿ ಮಾಡಿ 10 ಗಂಟೆ ಒಳಗೆ ಮಾಡುವಂಥದ್ದು ಒಳ್ಳೆಯದು. ಅರಳಿ ಮರ ಅಥವಾ ಅಶ್ವತ್ಥ ಮರದ ಪ್ರದಕ್ಷಿಣೆ 9 ಪ್ರದಕ್ಷಿಣೆ ಮಾಡ್ಬೋದು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಯತೆ ನಮಃ ಅಂತ ಹೇಳ್ತಾರೆ. ಅಥವಾ ನವಗ್ರಹಗಳ ಸ್ತೋತ್ರಗಳನ್ನು ಹೇಳ್ಕೊಂಡು ಅಶ್ವತ್ಥ ಪ್ರದಕ್ಷಿಣೆ ಮಾಡ್ಬೋದು. ಜೊತೆಗೆ ಶನಿವಾರದಂದು ದಾನ ಧರ್ಮಗಳನ್ನು ಮಾಡೋದು, ಅಶಕ್ತರಿಗೆ, ಬಡಬಗ್ಗರಿಗೆ, ಭಿಕ್ಷುಕರಿಗೆ ಅಥವಾ ಇನ್ನಿತರ ವರ್ಗದವರಿಗೆ ನೀವು ದಾನವನ್ನು ಮಾಡೋದು. ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ನಿಮ್ಮಿಂದ ದಾನಗಳನ್ನು ಮಾಡುವಂಥದ್ದು. ನಿಮ್ಮ ಗುರು ಹಿರಿಯರ ಹಾಗೂ ತಂದೆ ತಾಯಿನ ಗೌರವಿಸಿ ಅವರ ಒಂದು ಇಷ್ಟಾರ್ಥವನ್ನು ಈಡೇರಿಸುವಂಥದ್ದು. ಈ ರೀತಿ ಹಲವಾರು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನೀವು ಈ ಶನಿ ಪ್ರಭಾವವನ್ನು ನೀವು ಮೆಟ್ಟಬೋದು. ಅದೇ ರೀತಿ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸಿದಾಗಲಿ, ಹನುಮಾನ್ ಅಷ್ಟೋತ್ತರ, ಶನಿ ಮಹಾರಾಜರ ಅಷ್ಟೋತ್ತರ, ಶನಿ ಪೀಡಾ ಪರಿಹಾರ ಸ್ತೋತ್ರ, ಈ ರೀತಿ ಹಲವಾರು ಉಪಾಯಗಳಿವೆ. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದ ಧ್ಯಾನ ಮಾರ್ಗಗಳು ಸಹ ಭಕ್ತಿ ಮಾರ್ಗಗಳು ಇರ್ತವೆ. ಇವೆಲ್ಲದರ ಮೂಲಕ ನಿಮಗಿರ್ತಕ್ಕಂಥ ಸಾಡೆಸಾತಿ ಪ್ರಭಾವವನ್ನು ನೀವು ಕಡಿಮೆ ಮಾಡ್ಕೋಬೋದು. ಅದೇ ರೀತಿ ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ, ಯಾಕಂದರೆ ನಿಮಗೆ ರಾಹು ಪ್ರಭಾವ ಇದ್ದೇ ಇರುತ್ತೆ ವರ್ಷ ಪೂರ್ತಿ. ರಾಹುವಿನ ಅಡ್ಡ ಪರಿಣಾಮ ಇದ್ದೇ ಇರೋ ಕಾರಣ ಈ ಸುಬ್ರಹ್ಮಣ್ಯ, ನರಸಿಂಹ ಸ್ವಾಮಿ ಮುಂತಾದ ಕ್ಷೇತ್ರಗಳ ಭಕ್ತಿಯನ್ನು ಸಹ ಮಾಡ್ಬೋದು. ಹಾಗಾಗಿ ಈ ಮೀನರಾಶಿಯವರಿಗೆ 2026ರಲ್ಲಿ ಅನೇಕ ರೀತಿಯ ಪರೀಕ್ಷೆ ಸವಾಲುಗಳು ಇದ್ದರೂ ನಿಮ್ಮ ಮನಃಶುದ್ಧಿಯನ್ನು, ಭಕ್ತಿಯನ್ನು, ಧರ್ಮವನ್ನು ಮಾಡಿಕೊಂಡು ನಿಮ್ಮ ಒಂದು ತೊಂದರೆಯನ್ನು ನೀವು ನಿವಾರಿಸಿಕೊಳ್ಬೋದು. ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು, ಸಂಪ್ರತಿಗಳು 2026ರಲ್ಲಿ ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.